ಹಾಯ್ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತಾರೆ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ಮಿನಿ ವ್ಲಾಗ್ ಶೇರ್ ಮಾಡೋಣ. ಇವತ್ತಿರೋ ಡೇ 28 in 30 days ಚಾಲೆಂಜ್. ಇನ್ನು 2 days ಮಾತ್ರ. ಈಗ ಸದ್ಯಕ್ಕೆ ಸಿಯಾ ಸೀಡ್ಸ್ ಮಾಡ್ಕೊಂಡಿದ್ದೆ, ನಿನ್ನೆ ಅಕ್ಕಿ ಇಟ್ಕೊಂಡಿದ್ದೆ. ಯಾಕಪ್ಪ ಅಂತಂದರೆ ಈಗ ಸ್ವಲ್ಪ ಡಯಟಿಂಗ್ ಮಾಡೋಣ ಅಂತ. ಯಾವಕ್ಕೆ ಸ್ಕೂಲಿಗೆ ಹೋಗಿ ಬಂದಿದ್ದಾದ ಗಾಯ್ಸ್. ಈಗ ಸದ್ಯಕ್ಕೆ ಹೊರಗಡೆ ಎಲ್ಲ ಬೇಕಲ್ಲ ಅಡ್ಡಾಡೋಕ್ಕಂತ ಬೇಕಿಗೆ ಬಿಟ್ಬಿಟ್ಟಿದ್ದು ಹೊರಗಡೆ ಹಾಲು ಕುಡಿಯೋಕ್ಕೆ ಅಂತ. ಅವರಮ್ಮ ನೋಡಿದ್ರೆ ಬಾತ್ರೂಮ್ ಮ್ಯಾಟ್ ಮೇಲೆ ಆರಾಮ್ ಮಾಡ್ಕೊಂಡಿದ್ದೆ. ಫಸ್ಟ್ ಸ್ಯಾಲೆಡ್ ಮಾಡ್ಕೊಂಡು ತಿಂತೀನಿ. ಇದಾಗಿದ್ಮೇಲೆ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋದೈತೆ. ಶಿವನ ಗುಡಿಗೆ ಫಸ್ಟಿಗೆ ಹೋಗ್ತಿದ್ದೆ. ಫಸ್ಟಿಂದ ಯಾರು ನನ್ನ ಮಿನಿ ವ್ಲಾಗ್ಸ್ ನೋಡ್ತಿದ್ರು ಅವ್ರಿಗೆ ಗೊತ್ತಿರ್ಬೋದು. ನಮ್ಮ ಮೊದಲಿಗೆಲ್ಲ ಸೋಮವಾರ ಇಲ್ಲ ಬೇರೆ ಟೈಮಿಗೆ ಶಿವನ ಗುಡಿಗೆ ಬಿಡ್ತಿದ್ದೆ. ಇಲ್ಲಿ ಸದ್ಯಕ್ಕೆ ಈ ಕಡೆ ಮುಕ್ಕಂಡು ಆ ಕಡೆ ಸೈಡ್ ಹೋದೆ. ಆ ಕಡೆ ಸೈಡ್ ಯಾವ ದೇವರು ಇದ್ದಿದ್ದಿಲ್ಲ, ತೆಗ್ದಿದ್ರು ಏನು ಮಾಡಾರೋ ಗೊತ್ತಿಲ್ಲ. ಫಸ್ಟಿಗಿತ್ತು. ಇಲ್ಲಿ ಬಾವಿಯಾಗಿ ನೋಡಿದ್ರೆ ಜಗ್ಗು ಜನ ಬಾಟ್ಲ್ ಅಂತೆ, ಪ್ಲಾಸ್ಟಿಕ್ ಅವರಂತೆ, ಕುರ್ಕುರಿ ಕವರಂತೆ, ಮತ್ತು ಎಲ್ಲ ಪಾಚಿ ಕಟ್ಬಿಟ್ಟಿತ್ತು. ಈಗ ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಈಗ ಮನೆ ಕಡೆ ಹೊಂಟೀನಿ. ಬನ್ನಿ ಹೋಗೋಣ ಮನೆ ಕಡೆಗೆ. ಈಗ ರೋಡ್ ಮೇಲೆ ಜಾಸ್ತಿ ಎದಕ್ಕೆ ವಿಡಿಯೋ ಮಾಡೋಕೊಂತೀನಪ್ಪ ಅಂತಂದರೆ ನನಗೆ ಪ್ರಾಕ್ಟೀಸ್ ಆಗಲಿ ಅಂತ. ಈಗ ಸದ್ಯಕ್ಕೆ ನಮ್ಮ ಫ್ರೆಂಡ್ ಎಕ್ಸಿಬಿಷನಿಗೆ ಕರೆದಾರೆ, ಹೋಗೋಣ ಅಂತ ಹೊಂಟೀನಿ. ಕೊಲಂಬಸ್ ಆಡಬೇಕಂತ ಭಾಳ ಆಸೆ ಇತ್ತು, ಅದಕ್ಕೆ ಹೊಂಟಿದೆ. ನಮ್ಮ ಫ್ರೆಂಡ್ ಅವ್ರ ತಮ್ಮ ಈ ಕಡೆ ಕುಂತ, ನಮ್ಮ ಫ್ರೆಂಡ್ ಆ ಕಡೆ ಕುಂತಾನೆ. ನನ್ನಂತೂ ಪಿಕ್ಚರ್ ಬಿಟ್ಬಿಡುತ್ತೆ ನೋಡಿ. ಓಕೆ ಗಾಯ್ಸ್, ಜೋಶ್ ಎಲ್ಲ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದು, ಪಿಕ್ಚರ್ ಬಿಟ್ಬಿಡ್ತು. ಆಮೇಲೆ ಈಗ ಸದ್ಯಕ್ಕೆ ದೊಡ್ಡಮ್ಮರ ಮನೆ ಹೊಂಟಿದ್ದು. ಮಳೆ ಕೂಡ ಬರ್ತಿದ್ದು, ವಾಯ್ಸ್ ಓವರ್ ಕೊಡೋಕೆ ಜಲ್ದಿ ಹೋಗಿ ಮತ್ತೆ ವಾಪಸ್ ಬರಬೇಕು. ಈಗ ನಾನು ದೊಡ್ಡಮ್ಮರ ಮನೆಗೆ ಹೋಗಿಕೊಳ್ಳೆ ಲಡ್ಡಿ ಅದಕ್ಕೆ ಸುಮ್ಮನೆ ಹೊಗಳಕೊಂಡ್ಬಿಟ್ಟಿದ್ದಾನೆ, ಬೇರೆಯವ್ರು ಅಂದ್ಕೊಂಡಿದ್ದಾನೆ. ವಾಯ್ಸ್ ಓವರ್ ಕೊಟ್ಟು ಬಂದಿದ್ದಾಯ್ತು. ಈಗ ಸದ್ಯಕ್ಕೆ ಉತ್ತಪ್ಪ ಮಾಡೋಣ ಅಂತ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಉತ್ತಪ್ಪ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿದಾಯ್ತು. ಈಗ ಒಳಗಡೆ ಹೋಗಿ ಉತ್ತಪ್ಪ ಮಾಡೋದು ಅಷ್ಟೇ ಬಾಕಿ ಇತ್ತು. ಹಿಟ್ಟು ಕಲ್ಸ್ಕೊಂಡಿದ್ದಾಯ್ತು. ಈಗ ಗ್ಯಾಸ್ ಮೇಲೆ ಉತ್ತಪ್ಪ ಮಾಡಬೇಕು. ಓಕೆ ಗಾಯ್ಸ್, ಒಂದು ಉತ್ತಪ್ಪ ರೆಡಿ ಆಯಿತು ನೋಡಿ. ಇನ್ನೊಂದು ಉತ್ತಪ್ಪ ಆಗ್ತಿದೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.